ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಇವತ್ತು ಕೆಲಸ ಏನು ಮಾಡಬೇಕು ಅಂತಂದರೆ ಮಳೆ ಜೋರು ಗಾಯ್ಸ್. ಈ ಸೈಡ್ ಎಲ್ಲ ಮಳೆ ನೋಡಿ ಸರ್, ಜೋಳ ಎಲ್ಲ ಉಂಟೋಗೈತೆ ಗಾಯ್ಸ್. ಜೋಳ ಫುಲ್ ಉಂಟೋಗೈತೆ, ಅಷ್ಟು ಮಳೆ ಬಿದ್ದದೆ. ಈ ಸೈಡು ಮೆಣಸೆ ಮಡಿ ಎಲ್ಲ ನೋಡಿ ಬಾಡೋದಂಗೆ ಆಗೈತೆ. ಜಾಸ್ತಿ ನೀರು ನಿಂತು ನೋಡಿ. ಇದೆಲ್ಲ ಕಳೆ ಕೀಳಬೇಕು. ಕಳೆ ಕೀಳೋಕ್ಕೆ ಕಳೆ ಇಲ್ಲ ಅಂತ ಸಿಗ್ತಾಯಿಲ್ಲ ನೋಡಿ ಗಾಯ್ಸ್. ಈರುಳ್ಳಿ ಕೀಳಬೇಕು. ಈರುಳ್ಳಿ ಎಲ್ಲ ಒಳಗಡೆ ಎಲ್ಲ ಮುಗ್ಳು ಕಟ್ಟಂಗೆ ಆಯ್ತಾ ಇದೆ ಗಾಯ್ಸ್. ಕಷ್ಟಪಟ್ಟು ಬೆಳೆದದ್ದು ಈರುಳ್ಳಿ ಮಳೆ ಊದಿ ಹಾಳು ಮಾಡ್ತೈತೆ ನೋಡಿ. ಮಳೆ ಎಷ್ಟು ಮಳೆ ಗೊತ್ತಾ ಗಾಯ್ಸ್. ಮಳೆ ಊದಿ ಈರುಳ್ಳಿ ನೋಡಿ ಗಾಯ್ಸ್. ಈರುಳ್ಳಿ ಎಲ್ಲ ಮುಗ್ಳು ಕಟ್ಟಂಗೆ ಆಯ್ತೈತೆ. ಕಷ್ಟ ಬೆಳೆದು ಈರುಳ್ಳಿ ಇದೆಲ್ಲನೂ ಎಷ್ಟು ಈರುಳ್ಳಿ ಮುಗ್ಳು ಕಟ್ಟೈತೆ ಗೊತ್ತಾ. ನಾನು ಇರಲಿ ಇನ್ನು ಮಳೆ ಕಳೀಲಿ ಅಂತ ಅಂದರೆ ಮಳೆ ಎಲ್ಲ ಜೋರು ಗಾಯ್ಸ್. ನೋಡಿ ಈರುಳ್ಳಿ ಎಲ್ಲ ಹೆಂಗಾಗೈತೆ. ಅಥವಾ ನಾ ಕಷ್ಟಪಟ್ಟು ಬೆಳೆದು ಕೈಗೆ ಸಿಗೋ ಟೈಮಲ್ಲಿ ಹಿಂಗಾದರೆ ಎಷ್ಟು ಬೇಜಾರಲ್ವ ಗಾಯ್ಸ್. ನೋಡಿ ಈರುಳ್ಳಿ ಎಷ್ಟು ತ್ಯಾವ ಕಾಲು ಮಾಡಿದ್ರೆ ಕಾಲು ಇಳಿಕತ್ತದೆ ಅಷ್ಟು ಗಾಯ್ಸ್. ನೋಡಿ ಈರುಳ್ಳಿ ಎಲ್ಲ ಯಾವ ಥರ ಆಗೈತೆ, ಎಲ್ಲ ಮುಗ್ಳು ಕಟ್ಟಂಗೆ ಆಗೈತೆ ನೋಡಿ ಗಾಯ್ಸ್. ಎಷ್ಟು ಈರುಳ್ಳಿ ಗೊತ್ತಾ. ಅದ್ವಾನ ಎಷ್ಟು ಈರುಳ್ಳಿ ಈರುಳ್ಳಿ ಎಲ್ಲ ಹೋಯ್ತದೆ ಗಾಯ್ಸ್. ಎಷ್ಟು ಮುಗ್ಳುಗಟ್ಟಿ ಕಷ್ಟಪಟ್ಟು ಬೆಳೆದು ಇನ್ನೇನು 2 ತಿಂಗಳಿಂದ ಇವಾಗ ಕೈಗೆ ಸಿಗೋ ಟೈಮಲ್ಲಿ ಈ ಥರ ಆದರೆ ಬೇಜಾರಲ್ವ ಗಾಯ್ಸ್. ನೋಡಿ ಇದೆಲ್ಲ ಬೆಳ್ಳುಳ್ಳಿ ಸೊತ್ತೆ ಕಳೆ ಕೀಳಕ್ಕೂ ಆಯ್ತಲ್ಲ, ಅಷ್ಟು ಸೊತ್ತೆ ಬೆಳ್ಕೊಂಡೈತೆ ನೋಡಿ. ನಾನು ಟೈಮ್ ಸಿಕ್ತಾಗ ಒಂಚೂರು ಕ್ಲೀನ್ ಮಾಡ್ಕೊಬರ್ತಾವನಿ. ಆದರೂ ನೋಡಿ ಎಷ್ಟು ಕಳೆ ಬೆಳೆದೈತೆ. ಇದೆಲ್ಲ ಕ್ಲೀನ್ ಮಾಡಬೇಕು. 3 ದಿವಸದಿಂದ ಆಳ್ಗೆ ಹೇಳ್ತಾವನಿ, ಆದರೆ ಆಳುಗಳು ಯಾರೂ ಸಿಗ್ತಾಯಿಲ್ಲ ಗಾಯ್ಸ್. ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ, ಇದೆಲ್ಲ ಕ್ಲೀನ್ ಮಾಡಬೇಕು ಗಾಯ್ಸ್. ನೋಡಿ ಎಷ್ಟು ಈರುಳ್ಳಿ ಇದೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಆ ಕಡೆ ಎಲ್ಲ ಜೋಳ ಎಲ್ಲ ಗಿಳಿ ಮೇದ್ಬಿಟ್ಟೈತೆ ನೋಡಿ. ಇದು ಒಟ್ಲು ಕಡ್ಡಿ ಇದೆಲ್ಲ ನೋಡಿ. ಇವಕ್ಕೆಲ್ಲ ನೋಡಿ ಇವಾಗ ಈರುಳ್ಳಿ ಇಷ್ಟು ಅಗಲ ಎಲ್ಲ ಕೀಳಬೇಕು. ಇವಾಗ ಹುಸಿ ಕಿತ್ತೆ ಒಂದು ಮಂಕ್ರೆ ಇಷ್ಟ. ಇವಾಗೆಲ್ಲ ಇದೆಲ್ಲ ಕಿತ್ತಾದಮೇಲೆ ಈರುಳ್ಳಿ ಎಷ್ಟು ಮುಗ್ಳುಗಟ್ಟೈತೆ ಗೊತ್ತಾ ಗಾಯ್ಸ್. ಈರುಳ್ಳಿ ಅಧ್ವಾನ ಕಷ್ಟಪಟ್ಟು ಬೆಳೆದು ನೋಡಿ ಈ ಥರ ಎಷ್ಟು ಬಿಟ್ಟೈತೆ ಈರುಳ್ಳಿ ನೋಡಿ. ಅರ್ಥವೇ ಆಗ್ತಿಲ್ವೇ ಈ ಕೇಸು ನೋಡಿ ಎಲ್ಲ ನೋಡಿ ಹೆಂಗೆ ಮನಗ್ಬಿಟ್ಟೈತೆ ನೋಡಿ. ಎಲ್ಲ ಮುಗ್ಳುಗಟ್ಟೈತೆ ಈರುಳ್ಳಿ ಎಷ್ಟು ಅಧ್ವಾನ ಗೊತ್ತಾ ಗಾಯ್ಸ್. ಅದಕ್ಕೆ ಇವತ್ತು ಎಷ್ಟೊತ್ತೆ ಆದರೂ ಪರವಾಗಿಲ್ಲ, ಇವೆಲ್ಲ ಕಿತ್ತಿ ಕ್ಲೀನ್ ಮಾಡಿ ತಗೋಗಿ ಮೇಲ್ಗಡೆ ಒಣಗಾಕಬೇಕು ಗಾಯ್ಸ್. ಎಲ್ಲ ಮಣ್ಣು ಉದ್ರಗಂಟು ಒಣಗಾಕಬೇಕು. ಮಳೆ ಗಾಯ್ಸ್ ಎಲ್ಲೂ ಈಚೆ ಒಣಗಾಕೋ ಆಗಲ್ಲ, ಬಿಸಿಲಲ್ಲಾಗಲ್ಲ, ಇಲ್ಲೇ ಒಣಗಾಕಬೇಕು ಗಾಯ್ಸ್. ಬನ್ನಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ ಗಾಯ್ಸ್. ಮೋಲ್ಡ್ ಮೇಲೆ ಬಂದೆ ಗಾಯ್ಸ್. ನೋಡಿ ಮೋಲ್ಡ್ ಮೇಲೆ ಒಣಗಾಕಬೇಕು. ಮೋಲ್ಡ್ ಮೇಲೆ ನೀರು ನಿಂತೈತೆ ನೋಡಿ. ಎಷ್ಟು ನೀರು ನಿಂತೈತೆ. ಇಲ್ಲೆಲ್ಲ ನೀರು ನಿಂತೈತೆ ನೋಡಿ ಗಾಯ್ಸ್. ಅದಕ್ಕೆ ಇದೆಲ್ಲನೂ ಕ್ಲೀನಾಗಿ ಈ ಥರ ಎಲ್ಲ ಹಾಸಿದೆ. ಈರುಳ್ಳಿ ಹಾಕ್ಬೇಕಲ್ಲ, ಎಲ್ಲ ಕೆಳಗಡೆ ಆದರೆ ಎಲ್ಲ ಬದಿಯಾಗೋಯ್ತದೆ ಅಂದ್ಬಿಟ್ಟು ಈ ಥರ ಹಾಸಿದೆ. ಚೀಲ ರಗ್ಗು ಮತ್ತು ಎಲ್ಲ ಹಾಸ್ಬಿಟ್ಟು ಇವಾಗ ಇದ್ರ ಮೇಲೆ ಸುರಿಬೇಕು ಗಾಯ್ಸ್. ಇನ್ನೆಲ್ಲ ಜೋಣಿಸ್ತಾ ಮಡಗಿದ್ರೆ ಅದು ಶೀತ ಏನಾಯ್ತು ಇದ್ರ ರಸ ಎಲ್ಲ ಈರುಳ್ಳಿಗೆ ಹಿಡ್ಕೊತದೆ. ಈ ಈರುಳ್ಳಿ ಇನ್ನೂ ದಪ್ಪ ಆಯ್ತವೆ ಗಾಯ್ಸ್. ನೋಡಿ ಎಷ್ಟು ಬದಿ ಕಚ್ಕೊಂಡೈತೆ ನೋಡಿ ಗಾಯ್ಸ್. ಎಷ್ಟು ಈರುಳ್ಳಿ ಇದು ಅಂದರೆ ಒಂದು ಈರುಳ್ಳಿ ಎಷ್ಟು ದಪ್ಪ ಆಯ್ತದೆ ಗೊತ್ತಾ. ಮಾಮೂಲಿ ಪಾರಮ್ ಈರುಳ್ಳಿ ಬತ್ತಾ ಆ ಥರ ಆಯ್ತದೆ ಗಾಯ್ಸ್. ಆದರೆ ಇದು ನೋಡಿ ಆ ಥರ ಆಗೈತೆ. ಒಂದು ಈರುಳ್ಳಿಲಿ ಇದೊಂದು ಇಂಗ್ಳು ನೆಟ್ಟಿದ್ರೆ ಹಿಂಗೆ 6-7 ಇಂಗ್ಳು ಹೊಡಿತದೆ ನೋಡಿ. ಎಷ್ಟು ಮಣ್ಣು ಕಚ್ಕೊಂಡೈತೆ ನೋಡಿ. ಇದೆಲ್ಲ ಇವಾಗ ಒಣಗಿ ಇದೆಲ್ಲ ಬುಟ್ಟಾದ್ಮೇಲೆ ಕಂತೆ ಕಟ್ ಮಾಡಬೇಕು. ಇದೆಲ್ಲ ಒಣಗಬೇಕು ಗಾಯ್ಸ್. ನೋಡಿ ಗಾಯ್ಸ್ ನೋಡಿ ಯಾವ ಥರ ಆಗೈತೆ. ಇದೆಲ್ಲ ಒಣಗಾಕ್ಬೇಕು. ಇವಾಗ ಒಣಗಾಕಾದ್ಮೇಲೆ ಹಾಕಬೇಕು ಗಾಯ್ಸ್. ಎಲ್ಲ ಅಧ್ವಾನ ಈರುಳ್ಳಿ ಕಷ್ಟಪಟ್ಟು ಬೆಳೆದು ಈ ರೂಮಲ್ಲಿ ಮಾತ್ರ ನೀರು ನಿಂತಿಲ್ಲ ಸದ್ಯಕ್ಕೆ. ಈ ಕಡೆ ಎಲ್ಲ ನೋಡಿ ಈ ಥರ ಹಾಕಿದೆ. ಅದಕ್ಕೆ ಸೈಡ್ ನೀರು ಬರಲಿಲ್ಲ ಅಪ್ಪಿರೋದ್ರಿಂದ. ಈ ಕಡೆ ಎಲ್ಲ ಡೌನು ನೋಡಿ ಎಷ್ಟು ನೀರು ತುಂಬೈತೆ. ಅದಕ್ಕೆ ಈ ರೂಮಲ್ಲಿ ಒಣಗಾಕುವ ಕೆಳಗಡೆ ಎಲ್ಲ ಹಸ ಕಟ್ಟಾಗೋಗೈತೆ. ಅದರಲ್ಲಿ ಇಲ್ಲೇ ಒಣಗಾಕುವ ಅಂದ್ಬಿಟ್ಟು ಇಲ್ಲೇ ಹಾಸಿದೆ ಗಾಯ್ಸ್. ನೋಡಿ ನೀವು ಜೋಣಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಗಾಯ್ಸ್. ಎಲ್ಲ ಕಿತ್ತಾಯ್ತು ಈರುಳ್ಳಿ ಎಲ್ಲ ಕಿತ್ತಾಯ್ತು. ಇವಾಗ ರೂಮ್ಗೆಲ್ಲ ತಂದು ಹಾಕಿ ನೋಡಿ ಗಾಯ್ಸ್. ಎಲ್ಲ ಒಣಗಾಕಿವ್ನಿ ಇವಾಗ ಈರುಳ್ಳಿ
ನೋಡಿ ಇಷ್ಟ ಆಗೈತೆ ಈರುಳ್ಳಿ. ಇದೆಲ್ಲ ಒಣಗಬೇಕು ಇವಾಗ. ಎಲ್ಲ ಈ ಹೆಸ್ರಾಗ ಏನೈತೆ ಅದೆಲ್ಲ ಕೆಂಚಕ್ಕಾಗಿ ಒಣಗಾದ್ಮೇಲೆ ಇದೆಲ್ಲನೂ ಕಟ್ಟಬೇಕು. ಕಂತೆ ಕಟ್ಟಿ ಕ್ಲೀನಾಗೆ ಒಂದು ಕೋಲ್ ಕಟ್ಟಿ ಅಡ್ಲಾಗೆ ಅದ್ರ ಮೇಲೆ ಹಾಕಿದಾಗ ಅದ್ರ ರಸ ಎಲ್ಲ ಬಿಟ್ಕೊತದೆ ನೋಡಿ ಗಾಯ್ಸ್. ಈ ಥರ ಇಷ್ಟು ಒಣಗಾಕಿನಿ ಈರುಳ್ಳಿ. ಇವಾಗೆಲ್ಲ ಕಿತ್ತಾಯಿತು. ಇಷ್ಟಾಗಲೇ ಎಲ್ಲ ಒಣಗಾಕಿನಿ. ಇದೆಲ್ಲ ಒಣಗಬೇಕು. ಒಣಗಾದ್ಮೇಲೆ ಹಾಕಿ ಎಲ್ಲ ಕಂತೆ ಕಟ್ಟಿ ಒಂದು ನೇತಾಕಬೇಕು ನೋಡಿ ಗಾಯ್ಸ್. ಇನ್ನೆಲ್ಲ ಕ್ಲೀನಾಗಿ ಒಣಗಾಕಾದ್ಮೇಲೆ ಎಲ್ಲ ಆದಮೇಲೆ ಒಣಗಾಕಿ ಕಂತೆ ಕಟ್ಟಿ ಜೋಣ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಸೊತ್ತೆ ಕೀಳ್ಬೇಕು ಅಂತ ಹೇಳಿದ್ನಲ್ಲ, ಸೊತ್ತೆ ಎಲ್ಲ ಕಿತ್ತಾಗಿತ್ತು. ಆದರೆ ಇನ್ನೂ ಒಂಚೂರು ಮಧ್ಯ ಅದೇ ಸೊತ್ತೆ ಕೀಳಬೇಕು ಅಂತ ಹೇಳಿದ್ನಲ್ಲ. ನೋಡಿ ಇವಾಗ ಹೆಂಗೆ ಕಾಣಿಸ್ತೈತೆ ನೋಡಿ. ಮೆಣಸೆ ಮಾಡಿ ಫುಲ್ ಹಸ್ವಾಗಿ ಕಾಣಿಸ್ತೈತೆ ಅಲ್ವಾ ಇವಾಗ. ನೋಡಿ ಇದೆಲ್ಲ ಇವಾಗ ಏನು ಮಾಡಬೇಕು ಅಂದರೆ ಸೊತ್ತೇನು ಕಿತ್ತಾಗೈತೆ. ಇವಾಗ ಪಟ ಒತ್ತರಿಸ್ಬೇಕು. ಇದೆಲ್ಲ ಪಟ ಒತ್ತರಿಸ್ಬಿಟ್ಟು ಗೊಬ್ಬರ ಹಾಕಿದ್ರೆ ಸರಿ ಹೋಯ್ತು ನೋಡಿ. ಅವಾಗೆ ಹೂವು ಬಿಡು ಸ್ಟೇಜ್ ಬಂದೈತೆ ನೋಡಿ. ಹೂವು ಬಿಟ್ಟೈತೆ, ಹೂವನು ಬಿಟ್ಟೈತೆ. ಒಂದೊಂದು ಗಿಡ ಕಾಯಿ ಕೊಚ್ಚೈತೆ ಗಾಯ್ಸ್. ಅವಾಗ ಕಾಯಿ ಕೊಚ್ಚೈತೆ, ಕಾಯಿ ತೋರಿಸ್ತಾ ನೋಡಿ. ಕಾಯಿ ಕೊಚ್ಚೈತೆ. ಇದೆಲ್ಲ ಪಟ ಒತ್ತರಿಸ್ತಾವ ಒಂದು ಕಡೆಯಿಂದ ನೋಡಿ ಫುಲ್ಲು. ಇದನ್ನೆಲ್ಲ ಪಟ ಒತ್ತರಿಸ್ಬೇಕು. ಪಟ ಒತ್ತರಿಸಾದ್ಮೇಲೆ ಇನ್ನೊಂಚೂರು ಗೊಬ್ಬರ ಹಾಕ್ಬಿಟ್ಟೆ ಇದ್ರ ಕೆಲಸ ಮುಗೀತದೆ. ಅಲ್ಲಲ್ಲೇ ಒಂಚೂರು ಕಳೆ ಕಿತ್ಕೊಂಡ್ರೆ ಕಳೆ ಜಾಸ್ತಿ ಬರೋಲ್ಲ ಗಾಯ್ಸ್. ಫುಲ್ ಕಳೆ ಕಿತ್ಕೊಂಡ್ಬಿಟ್ರೆ ಅದಕ್ಕೆ ಇದೆಲ್ಲ ಇವಾಗ ಕಳೆ ಕಿತ್ತಾಯ್ತಲ್ವಾ. ಇವಾಗೆಲ್ಲ ಪಟ ಒತ್ತರಿಸ್ಬಿಟ್ರೆ ಸರೋಯ್ತದೆ. ಎಲ್ಲ ಕ್ಲೀನಾಗಿ ಪಟ ಒತ್ತರಿಸಿದ್ರೆ ಮೆಣಸೆ ಮಾಡಿ ಕೆಲಸ ಮುಗೀತು. ಇನ್ನೇನಿದು ಈರುಳ್ಳಿ ದೋಸೆ ಕಂತೆ ಕಟ್ಟಬೇಕು, ಅವೆಲ್ಲ ಮುಗೀತದೆ ಎಲ್ಲ ನೋಡಿ. ಇವಾಗೆಲ್ಲ ಫುಲ್ಲು ಮೊದಲು ವೀಡಿಯೋ ಹಾಕಿರೋದ್ರಲ್ಲಿ ಕಳೆ ಎಷ್ಟೈತೆ ನೋಡಿದ್ದೀರಿ ನೀವೇ. ಆದರೆ ಇದ್ರಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತದೆ ಗಿಡಗಳು. ಇವಾಗ ಮೆಣಸೆ ಮಾಡಿ ಇದೆಲ್ಲ ಇವಾಗ ಪಟ ಒತ್ತರಿಸ್ಬೇಕು. ಇದೆಲ್ಲ ಪಟ ಒತ್ತರಿಸ್ಬಿಟ್ಟು ಕ್ಲೀನಾಗಿ ಪಟ ಕಟ್ಬಿಡ್ತಾರೆ ಅಂದರೆ ಇದ್ರ ಕೆಲಸ ಮುಗೀತದೆ. ಇವಾಗ ಕಳೆ ನೋಡಿ, ಅವಾಗೆ ಕಳೆ ನೋಡಿ ಹೆಂಗೆ ಹುಡ್ತೈತೆ. ಕಳೆ ಕಿತ್ತಾಕಿದ್ರು ಕಳೆ ಹುಡ್ತದೆ. ಅವಾಗೆ ಎಷ್ಟು ಕಳೆ ಹುಡ್ತಾ ಇದ್ರಲ್ಲಿ ಕಳೆ ಔಷಧಿ ಹಾಕೋಕ್ಕಾಗಲ್ಲ. ಕಳೆ ಔಷಧಿ ಹಾಕಿದ್ರೆ ಮೆಣಸೆ ಗಿಡಗಳು ಹೋಗ್ಬಿಡ್ತವೆ. ಅದಕ್ಕೆ ಕಳೆ ಔಷಧಿ ಹಾಕಲಿಲ್ಲ ಈ ಸತಿ. ಇವಾಗ ಪಟ ಒತ್ತರಿಸ್ಬಿಟ್ಟು ಕ್ಲೀನಾಗೆ ಪಟ ಒತ್ತರಿಸ್ಬಿಟ್ರೆ ಇವಾಗ ನೀರು ಕಟ್ಟೋಕ್ಕೂ ಸರೋಯ್ತದೆ. ನನಗೆ ನೀರು ಕಟ್ಟೋಕ್ಕೂ ಸರೋಯ್ತದೆ. ನೀರು ತಿರುಗಿಸಿದಾಗ ಕರೆಕ್ಟ್ ತುಂಬ ತುಂಬ್ಕೊಂಗೆ ಸರೋಯ್ತದೆ. ಮಳೆ ಹೋದ್ರೂ ಅಷ್ಟೇ ಇದೆ. ಮಳೆ ಹೋದ್ರೂ ಆ ಥರದ್ದೆಲ್ಲ ಕ್ಲೀನಾಗಿ ಕುಡಿತದೆ. ಆದರೆ ನೀರು ಕಟ್ಟಿದ್ರೆ ಏನಾಯ್ತದೆ ಗೊತ್ತಾ ಗಾಯ್ಸ್, ನೀರು ಕಟ್ಟರೆ ಪಟ್ಪಟ್ಟಿನ ನಿಂತ್ಕೊತದೆ. ಆದರೆ ಇದು ಮಳೆ ನೀರು ಹೋಯ್ತು ಅಂದರೆ ಕ್ಲೀನಾಗಿ ಹತ್ರ ತಂಪಾಗಿ ಹೋಯ್ತದಲ್ಲ, ಅದು ಎಲ್ಲ ಕಡೆಗೂ ಬೀಳ್ತದೆ ನೀರು. ಆವಾಗ ತನುವಾಗಿ ಕುಡಿತದೆ ನೀರು. ಫುಲ್ಲು ಭೂಮಿ ಶೀತ ಎಲ್ಲ ಇರ್ತದೆ ನೋಡಿ. ಇವಾಗ ಅಷ್ಟು ಅಗಲ ಎಲ್ಲ ಒತ್ತರಿಸೀನಿ. ಇವಾಗ ಅಷ್ಟೆಲ್ಲ ಆಯ್ತು. ಇನ್ನು ಒತ್ತರಿಸ್ಬೇಕಿದ್ದೆಲ್ಲ ನೋಡಿ. ಇದನ್ನೆಲ್ಲ ಒತ್ತರಿಸ್ಬೇಕು ಇವಾಗ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒತ್ತರಿಸ್ಬೇಕು. ಈರುಳ್ಳಿದೇನೋ ಎಲ್ಲ ಕಿತ್ತಾಗದೆ. ಅವಾಗೆ ನಮ್ಮ ಮಮ್ಮಿ ಎಲ್ಲ ಕಟ್ಟಾಕ್ಬಿಟ್ಟು ಮೇಯಿಸೋಗ್ಬಿಟ್ಟದೆ. ಇಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿತ್ತಲ್ಲ ಗಾಯ್ಸ್ ಇಲ್ಲೆಲ್ಲ. ಅದಕ್ಕೆ ಇವಾಗ ಇಷ್ಟು ಅಗಲ ಎಲ್ಲ ಇದೆಲ್ಲ ಮತ್ತೆ ಇನ್ನೂ ವೇಸ್ಟ್ ಆಯ್ತು ಜಾಗ ಅಂದ್ಬಿಟ್ಟು ಇದನ್ನೆಲ್ಲ ಅಗದ್ಬಿಟ್ಟು ಏನಾರ ಇಲ್ಲ ಟೊಮೊಟೊ ಗಿಡನೋ ಇಲ್ಲ ಸೌತೆಕಾಯಿ ಇಲ್ಲ ಅಂದರೆ ಕಡಲೆಕಾಯಿ ಹಾಕ್ಬೇಕು. ಇಷ್ಟು ಅಗ್ಲಕ್ಕೆ ಇಷ್ಟು ಅಗಲ ಮಾತ್ರ. ಇದೇನು ಈರುಳ್ಳಿ ಏನು ಹಾಕಿದೆ ನಾನು ಅಷ್ಟು ಅಗಲ ಮಾತ್ರ ಹಾಕುವ ಅಂತ ಅಂದ್ಕೊಂಡಿದ್ದೇನೆ. ಇದು ಕ್ಲೀನ್ ಮಾಡಬೇಕು. ಇದು ಅಗಿಬೇಕು ಅಂದ್ರೆ ಭಾರಿ ಕಷ್ಟ ಗಾಯ್ಸ್. ಎಲ್ಲ ತುಳ್ದು ಬಿಕ್ಕಟ್ಬಿಟ್ಟದೆ. ಇದನ್ನೆಲ್ಲನೂ ಇವಾಗ ಏನು ಮಾಡಬೇಕು ಅಂದ್ರೆ ಅಗಿಬೇಕು. ಕೋಲ್ಗೋದ್ಲಿಲ್ಲ ಅಗಿಬೇಕು. ಅಗಿಕ್ಕಿಂತ ಟ್ಯಾಕ್ಟ್ರ್ ಬರೋಕ್ಕೆ ಜಾಗ ಇಲ್ಲ ನೋಡಿ. ಇತ್ತಾಗೂ ಜೋಳ ಇದೆ, ಇತ್ತಾಗೂ ಜೋಳ, ಇತ್ತ ಗಿಡಗಳವೆ, ಇತ್ತಾಗೆಲ್ಲ ಬರೋಕ್ಕಾಗಲ್ಲ. ಇದೇನಿದ್ರು ಬೇಸಿಗೆಯಲ್ಲಿ ಮಾಡೋಕ್ಕೆ ಸರಿ. ಮಳೆಗಾಲದಲ್ಲಿ ಎಲ್ಲ ಬಿತ್ತನೆ ಹಾಕ್ಬಿಟ್ಟಿರ್ತಾರೆ. ಆದ್ದರಿಂದ ಆಗಲ್ತು ಗಾಯ್ಸ್. ಇಷ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಮಾಡಬೇಕಿದೆಲ್ಲ ಉಸಿ ಇದನ್ನೆಲ್ಲ ಹಾಕಿ ಮಾಡಬೇಕು. ಬನ್ನಿ ಇದೆಲ್ಲ ಪಟ ಒತ್ತರಿಸ್ಬೇಕು. ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ನೋಡ್ತಾ ಇರೋರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು ಗಾಯ್ಸ್.